ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಕೆರೆ ಹರನ್ ಯೂಟ್ಯೂಬ್ ಚಾನಲ್. ರಾಪಿಡೋ ಕಂಪ್ನಿಯಿಂದ ದಿನೇ ದಿನೇ ಏನಾದರೂ ಒಂದು ಹೊಸ ವಿಡಿಯೋ ಮಾಡಿ ಕೊಡ್ತಾ ಇದ್ದಾನೆ. ಎಲ್ಲರೂ ಬೈಕ್ ಟ್ಯಾಕ್ಸಿ ಮಾಡಿ 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 ಅಂತ ಇದಕ್ಕೇನೆಲ್ಲ ಆಫರ್ಗಳು ಕೊಡ್ತಾ ಇದ್ದಾನೆ, ಇದಕ್ಕೇನೆಲ್ಲ ಪ್ರಮೋಷನ್ ಮಾಡಿಸ್ತಾ ಇದ್ದಾನೆ ಕೆಲವ್ರ ಕೈಲಿ ಎಲ್ಲ ತೋರಿಸ್ತೀವಿ. ಬನ್ನಿ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ತಲುಪೋಗಂಟ. ಈಗ ರಾಪಿಡೋ ಕಂಪ್ನಿಲಿ ಏನಾಗ್ಬಿಟ್ಟಿದೆ, 50% ಹುಡುಗರು ಕೆಲಸ ಮಾಡೋದು ಬಿಟ್ಬಿಟ್ರು, ಎಲ್ಲ ಆಟೋದು ಹಿಡಿತಾರೆ. ಅದಕ್ಕೆ ಏನು ಮಾಡ್ಬಿಟ್ಟಿದ್ದೀನಿ, ಇವಾಗ ನಮ್ಮ ಕಂಪ್ನಿ ಬೆಳೆಸಬೇಕು, ನಮ್ಮ ಕಂಪ್ನಿ ಜಾಸ್ತಿ ರೈಡರ್ಸ್ ಬರಬೇಕು, ಹೊಸ ಜನಗಳು ಅಂತವ ಅವನೇ ಇವಾಗ ಓನಾಗೆ ಪ್ರಮೋಷನ್ ವಿಡಿಯೋಗಳು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಹೆಂಗಾಗಿದೆ ಅಂದರೆ, ಹುಡುಗರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಇವರು ಪ್ರತಿನಿತ್ಯವ. ಈಗ ಏನು ಹೇಳ್ತಾರೆ ಗೊತ್ತಾ, ಹೊಸ್ದಾಗಿ ಇನ್ನೊಂದು ಬಂದ್ಬಿಟ್ಟಿದೆ, ರಾಪಿಡೋ ಮಿತ್ರ ಅಂತ ಒಂದು ಮಾಡಿಕೊಂಡು 2 ವೀಕ್ಸಿಂದ ಯಾವುದೇ ಥರ ಬೈಕ್ ಟ್ಯಾಕ್ಸಿನ ಹಿಡಿತಾ ಇಲ್ಲ. ಎಲ್ಲರೂ ಆರಾಮಾಗಿ ರೈಡ್ ತಗೊಳ್ಳಿ, ಎಲ್ಲರೂ ಆರಾಮಾಗಿ ರಾಜಾರಾಶ ಡ್ಯೂಟಿ ಮಾಡ್ಬೋದು. ಹೈಕೋರ್ಟಿಂದ ಆರ್ಡರ್ ಕಾಫಿ ಇದೆ, ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಹೊಸ ರೈಡರ್ ಬರ್ತಾರಲ್ಲ ಈಗ ನಮ್ಮ ಕಂಪ್ನಿಗೆ 3,500 ಇಂದ 4,000 ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ. ಈ ಥರ ವಿಡಿಯೋಗಳು ಪ್ರತಿನಿತ್ಯ ಎಲ್ಲ ಬೋಗಸ್ ವಿಡಿಯೋಗಳು. ಏನಕ್ಕಪ್ಪ ಅಂದರೆ, ಎಲ್ಲ ಹೋಗಿರ್ತಕ್ಕಂಥ ಹುಡುಗರು ಮತ್ತೆ ವಾಪಸ್ ಬರಲಿ, ನಮ್ಮ ಕಂಪ್ನಿಲಿ ಕೆಲಸ ಮಾಡಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವಾಗ ಈ ಥರ ಎಲ್ಲ ಜನಗಳಿಗೆ ಆಸೆ ತೋರಿಸ್ತೇನೆ ಹುಡುಗರಿಗೆ. ನಿಜವಾಗ್ಲೂ ಈ ಥರ ಎಲ್ಲ ನಂಬ್ಕೊಂಡು ನೀವೇನಾದ್ರು ಡ್ಯೂಟಿ ಮಾಡೋಕ್ಕೆ ಹೋದ್ರೆ ಬೈಕ್ ಟ್ಯಾಕ್ಸಿಗೆ ಹೋಗೋದು ನಿಮ್ಮ ಬೈಕ್ ಆರ್ ಟಿ ಓದರ ಕೈಗೆ, ಆಯಿತಾ? ಅವ್ರದ್ದೇನು ಹೋಗಲ್ಲ ಗಂಟು. ಕುತ್ಕೊಂಡು ಆಫೀಸಲ್ಲಿ ಏನೋ ವಿಡಿಯೋಗಳು ಮಾಡ್ಕೊಂಡು ಯಾರಕ್ಕೆಲ್ಲ ಪ್ರಮೋಷನ್ ಮಾಡಿಸಿ ವಿಡಿಯೋ ಹರಿಬಿಟ್ಬಿಡ್ತಾರೆ. ಮೊನ್ನೆ 3 days ಇದೇ ಥರ ಬರ್ತಾಯಿದೆ. ಇದಕ್ಕೆ ಮುಂಚೆ ನಾನು ಮೊನ್ನೆ ಹೇಳಿದೆ, ಯಾರೋ ಒಬ್ಬ 4,000 ಅರ್ನಿಂಗ್ಸ್ ಮಾಡಿದೆ, ಒಂದು ವಾರಕ್ಕೆ 24,000 ಮಾಡಿದ್ದೀನಿ. ಇವೆಲ್ಲ ರಾಪಿಡೋ ಕಂಪ್ನಿಯವ್ರು ಮಾಡ್ತಾ ಇರ್ತಕ್ಕಂಥ ಪ್ರಮೋಷನ್ ವಿಡಿಯೋಗಳು. ಈಗ ರೀಸೆಂಟಾಗಿ ಮತ್ತೆ ಪ್ರತಿನಿತ್ಯ ಇದೇ ಬರ್ತಾ ಇದೆ. ಅವರೇ ಹೇಳ್ತಾ ಇದ್ದಾರೆ ಇವಾಗ ಓನಾಗಿ, ಹೊಸ ರೈಡರ್ಗಳು ಎಷ್ಟು ಸಂಪಾದನೆ ಮಾಡ್ತಾರೆ ನಮ್ಮ ಕಂಪ್ನಿಲಿ. 3,500 ಇಂದ 4,500 ರೂಪಾಯಿ ಐತೆ ಪರ್ ಡೇಗೆ. 50% ಅಮೌಂಟ್ ಎಕ್ಸ್ಟ್ರಾ ಕೊಡ್ತಿದ್ದೀವಿ ನಾವು. ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾಯಿಲ್ಲ, ನಾವು ಒಪ್ಕೊಂತೀವಿ. 50% ಅಮೌಂಟ್ ಬರ್ತಾ ಇದೆ. 30 ರೂಪಾಯಿ ಬರೋ ಜಾಗಕ್ಕೆ 45-50 ರೂಪಾಯಿವರೆಗೂ ಬರ್ತಾ ಇದೆ. ಆದರೆ ಯಾವ ಗ್ಯಾರಂಟಿ ಇಟ್ಕೊಂಡು ಮಾಡಬೇಕು? ವೈಟ್ ಬೋರ್ಡ್ಗೆ ಯಾರು ಪರ್ಮಿಷನ್ ಕೊಟ್ಟಾರೆ ಇವಾಗ ಮಾಡೋಕ್ಕೆ? ಅದನ್ನು ಕೇಳಬೇಕಲ್ವಾ? ಗಾಡಿ ಸೀಜ್ ಆದ್ರದ್ದು ಹೊಣೆ ಯಾರು? ಗಾಡಿನೇ ಹಿಡಿತಾ ಇಲ್ಲ ಅಂತ ಹೇಳ್ತಿದ್ದೀರಾ, ಎಲ್ಲಿ ನೋಡಿದ್ರು ಎಲ್ಲ ಕಡೆ ಹಿಡಿತಾರೆ ಗಾಡಿನ. ಓಕೆ, 5ನೇ ತಾರೀಕು 6ನೇ ತಾರೀಕು ಹಿಡಿದ್ರಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ಆ ಥರ ಹಿಡಿತಾ ಇಲ್ಲ. ಬಟ್ ಇವಾಗಲೂ ಕೆಲವೊಂದು ಕಡೆ ಬೈಕ್ ಟ್ಯಾಕ್ಸಿ ಮಾಡೋರನ್ನ ಹಿಡಿತಾನೆ ಇದ್ದಾರೆ, ಗಾಡಿ ಸೀಜ್ ಆಗ್ತದೆ. ಒಟ್ಟು ಅವ್ಕೆ ಯಾವ ಬೆಳಕಿಗೆ ಬರ್ತಾ ಇಲ್ಲ. ಅವತ್ತೇನೋ ಟ್ರೆಂಡಿಂಗ್ ಇತ್ತು ಸಿಕ್ಕಾಪಟ್ಟೆ, ಎಲ್ರಿಗೂ ಎಲ್ಲ ನ್ಯೂಸ್ ಚಾನಲ್ ಅವರು ಬೀದಿಗೆ ಇಳಿದ್ಬಿಟ್ಟಿದ್ರು, ಎಲ್ಲ ಕಡೆ ವೀಡಿಯೋ ಮಾಡ್ತಾಯಿದ್ರು. ಆರ್ ಟಿ ಓದವರು ವೀಡಿಯೋ ಮಾಡ್ತಾಯಿದ್ರು, ಇತ್ತು ಆಟೋದವರು ವೀಡಿಯೋ ಮಾಡ್ತಾಯಿದ್ರು, ಎಲ್ಲ ಕಡೆ ವೀಡಿಯೋ ವೈರಲ್ ಆಗ್ಬಿಟ್ಟು ಅವಾಗ ಗೊತ್ತಾಯಿತು ಜಾಸ್ತಿ ಹಿಡಿತಿದ್ದಾರೆ ಅಂತ. ಬಟ್ ಇವಾಗ ಯಾರು ಹೋಗ್ತಾ ಇಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಹಂಗಾಗಿ ಬೈಕ್ ಟ್ಯಾಕ್ಸಿ ಎಲ್ಲೆಲ್ಲಿ ಸೀಜ್ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ಆಗ್ತಾ ಇರೋದು ಅವ್ರವ್ರ ಬೈಕ್ ಸೀಜ್ ಆದಾಗ ಅವ್ರು ಹೇಳ್ಕೊತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅವಾಗ ಮಾತ್ರ ಗೊತ್ತಾಗ್ತಾ ಇದೆ. ಇಲ್ಲ ನಮ್ಮ ಯಾರು ಡೆಲಿವರಿ ಬಾಯ್ಸು, ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಡ್ಯೂಟಿ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾವಲ್ಲ, ಅವಾಗ ಅವರು ಕಮೆಂಟ್ ಬಸ್ ತಿಳಿಸ್ತಾ ಇರ್ತಾರೆ ಇಂಥ ಕಡೆಗೆ ಸೀಜ್ ಆಗ್ತಾಯಿದ್ದಾವೆ ಬೈಕ್ ಅಂತವ. ಬಟ್ ರಾಪಿಡೋದವ್ರು ಹೇಳ್ತಾರೆ 2 ವೀಕ್ಸಿಂದ ಯಾವುದೇ ಥರ ಬೈಕ್ ಸೀಜ್ ಆಗಿಲ್ಲ, ಎಲ್ಲರೂ ಆರಾಮಾಗಿ ಡ್ಯೂಟಿ ಮಾಡಿ ಅಂತ. ಈಗ ಹೊಸ ಅಪ್ಡೇಟು ಇವಾಗ, ಅದು ಪ್ರಮೋಷನ್ಗಳು ಬೇರೆ ಮಾಡಿಸ್ಕೊಡ್ತಾ ಇರೋದು. ಅದರಲ್ಲಿ ಏನು ಅರ್ನಿಂಗ್ಸ್ ಒಬ್ಬೊಬ್ಬ 3,500 ಇಂದ 4,500 ರೂಪಾಯಿ ಅಂತ ಪರ್ ಡೇಗೆ. ಹೆಂಗ್ರಿ ಮಾಡೋಕ್ಕಾಗುತ್ತೆ? ಇನ್ನು ಲೆಕ್ಕಾಚಾರ ಬೇಡವಾ? ನೀವೇನೇ 50% ಎಕ್ಸ್ಟ್ರಾ ಕೊಡ್ಬೋದು. 3,500 ಇಂದ 4,500 ರೂಪಾಯಿ ಪರ್ ಡೇಗೆ 24 ಅವರ್ ಕೆಲಸ ಮಾಡಿದ್ರು ಆಗಲ್ಲ. ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀರಾ? ಯಾಕೆ ರೈಡರ್ಗಳಿಗೆ ಈ ಸರ್ ಆಸೆ ತೋರಿಸ್ತಾ ಇದ್ದೀರಾ? ಏನಕ್ಕೆ ಅವ್ರನ್ನ ಕಷ್ಟಕ್ಕೆ ನೂಗ್ತಾ ಇದ್ದೀರಾ? ಅರ್ಥ ಆಗ್ತಾ ಇಲ್ಲ. ನೀವೇನೋ ಕುತ್ಕೊಂಡು ಆಫೀಸಲ್ಲಿ ಎಲ್ಲ ವೀಡಿಯೋ ಮಾಡಿ ಹಾಕ್ಬಿಡ್ತೀರಾ, ಇದನ್ನು ನೋಡ್ಬಿಟ್ಟು ಮನೆಗಿರೋ ರೈಡರೆಲ್ಲ ಓಡ್ ಬಂದ್ಬಿಡ್ತಾರೆ. ಹೌದಲ್ವಾ? ಬೈಕ್ ಟ್ಯಾಕ್ಸಿಲಿ ಇಷ್ಟೊಂದು ಆಗ್ತೈತೆ. ಇವಾಗ ನಾವು 4,000 ರೂಪಾಯಿ ದುಡಿಬೇಕಂದ್ರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಎಷ್ಟು ಒಂದು ವಾರ ಕೆಲಸ ಮಾಡಬೇಕು. ಇಲ್ಲ ಕಂಪ್ನಿಲಿ ಕೆಲಸಕ್ಕೆ ಹೋಗ್ತಿದ್ದಾರೆ, ಈ ಕಂಪ್ನಿಲಿ 4,000 ರೂಪಾಯಿ ಮಾಡ್ಬೇಕಂದ್ರೆ ಎಷ್ಟು ದಿವಸ ಮಾಡ್ಬೇಕು ನಾವು? ತಿಂಗಳಿಗೆ 15,000 ಸ್ಯಾಲ್ರಿ, ಒಂದು ದಿನಕ್ಕೆ 4,000 ಆಗ್ತೈತಿ ಇಲ್ಲಿ. ಈ ಥರ ಎಲ್ಲ ಆಸೆ ಇಟ್ಕೊಂಡು ಹುಡುಗರು ಬಂದು ಏನಾಗ್ತಾರೆ, ಅವ್ರ ಬೈಕ್ಗಳು ಪೊಲೀಸರ ಕೈ ಸಿಗಾಕೊಂತಾರೆ, ಅವ್ರು DL ಹೋಗುತ್ತೆ, ಫೈನ್ ಕಟ್ಟಬೇಕು, ಗಾಡಿ ಹೋಗುತ್ತೆ. ಹೈಕೋರ್ಟಿಂದ ಬಂದಿದೆ ಆರ್ಡರ್ ಕಾಪಿ, ಬೈಕ್ ಟ್ಯಾಕ್ಸಿ ಮಾಡ್ಬೋದು, ತಡೆಯೋಂಗಿಲ್ಲ ಅಂತ. ಬಟ್ ಯಾವ ಬೈಕಲ್ಲಿ ಮಾಡಬೇಕು, ಯಾವ ಒಂದು ಬೋರ್ಡಲ್ಲಿ ಮಾಡಬೇಕು ಅಂತ ಏನಾದ್ರು ಮೆನ್ಷನ್ ಆಗಿದೆಯಾ? ಅದಕ್ಕೇನಾದ್ರು ಪಾಲಿಸಿ ತರಬೇಕಂತ ಹೇಳಿದ್ರು, ಪಾಲಿಸಿ ಬಂದಿದೆಯಾ? ಏನೂ ಬಂದಿಲ್ಲ. ಮತ್ತು ನೀವು ಹೆಂಗೆ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿ ಅಂತೀರಾ? ನಾವು ಅವತ್ತಿಂದ ಅದೇ ಕ್ವಶನ್ ಹೇಳ್ತಾ ಇರೋದು. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿ ಅಂತಿದ್ದೀರಾ, ನೀವು ಹೇಳಿದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ? ನೀವು ಹೇಳಿಸಿ ಆರ್ ಟಿ ಓದರ ಕೈಲಿ ಹೋಗಿ, ರಾಜ್ಯ ಸರ್ಕಾರದಿಂದ ಹೇಳಿಸಿ, ಸಾರಿಗೆ ಸಚಿವರ ಕೈಯಿಂದ ಹೇಳಿಸಿ, ಎಲ್ಲರೂ ಮಾಡ್ತಾರೆ ಬೈಕ್ ಟ್ಯಾಕ್ಸಿನ, ಯಾರಿಗೂ ತೊಂದರೆ ಇಲ್ಲ. ನಿಮ್ಮಷ್ಟಕ್ಕೆ ನೀವೇ ಬರೀ ವೀಡಿಯೋಗಳು ಮಾಡಿ ಆಗ್ತಾ ಇರ್ತೀರಾ. ಯಾಪ್ ಓಪನ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತವೆ, ವೀಡಿಯೋಗಳು ಬರ್ತವೆ. ಇದೆಲ್ಲ ನಿಜವಾಗ್ಲೂ ತಪ್ಪು ಮಾಡ್ತಾ ಇರೋದು ಇವಾಗ. ಇದರಿಂದ ತೊಂದರೆ ಒಳಗಾಗ್ತಿರೋದು ಯಾರು ಗೊತ್ತಾ? ಹುಡುಗರು. ಈ ಥರ ನೋಡಿ ಎಷ್ಟೋ ವೀಡಿಯೋಗಳು ಮತ್ತೆ ಹುಡುಗರು ಡ್ಯೂಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಇವಾಗ ಕೆಲಸ ಬಿಟ್ಟಿರೋರು ಕೂಡ ಮತ್ತೆ ಬರ್ತಾ ಇದ್ದಾರೆ. ಇಷ್ಟೊಂದು ಅರ್ನಿಂಗ್ಸ್ ಆಗ್ತಿದೆಯಲ್ಲ, ಆರಾಮ ನಾವು ಮಾಡ್ಕೊಂಡು ಹೋಗೋಣ ಒಂದಿನ ಅಂತವ.
ಆಗ್ತಾಯಿದೆ, ಮುಂಚೆಗಿನ ಅರ್ನಿಂಗ್ಸ್ ಜಾಸ್ತಿ ಆಗ್ತಾಯಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸುಮಾರು ಜನ ನಮಗೂ ಕಮೆಂಟ್ ಬಾಕ್ಸ ತಿಳಿಸ್ತಾ ಇದ್ದಾರೆ, ನಾನು ಇವತ್ತು 2,500 ಮಾಡಿದೆ, 3,000 ಮಾಡಿದೆ ಅಂತವ. ಅಂದರೆ ಎಕ್ಸ್ಟ್ರಾ 50% ಅಮೌಂಟ್ ಕೊಡ್ತಾ ಇರೋದ್ರಿಂದ ಆಗ್ತಾಯಿದೆ. ಬಟ್ ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ, ಅದು ಇಲ್ಲಿಗೆಲ್ಲ ಅಂದ್ರೂ ಏನೋ ಮಾಡೋಕ್ಕಾಗ್ತಿಲ್ಲ. ಈಗ ಅಮೌಂಟ್ ಜಾಸ್ತಿ ಬರ್ತಾಯಿದೆ ಅನ್ನೋ ಒಂದು ಆಸೆ ಹುಡುಗರಿಗೆ. ಏನೋ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋ, ಇಂಥ ಟೈಮ್ ಮತ್ತೆ ಸಿಕ್ಕಲ್ಲ ಈ ಥರ ಚಾನ್ಸ್ ಅಂತವ ಕೆಲವರು ಮಾಡೋರು ಮಾಡ್ಕೊತಿದ್ದಾರೆ. ಆದರೆ ರಿಸ್ಕ್ ತಗೊಂಡು ಡ್ಯೂಟಿ ಮಾಡ್ತಾಯಿದ್ದಾರೆ. ಯಾವಾಗ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ರಾಪಿಡೋ ಕಂಪ್ನಿಯವರು ಮಾಡಿ ಅಂತ ಹೇಳ್ತಿದ್ರಲ್ವ, ಅದನ್ನು ಲೀಗಲಾಗಿ ತಗೊಂಡ್ಬಂದು ಹೇಳಿ ಮಾಡಿ ಅಂತವ. ಎಲ್ಲರೂ ಒಪ್ಕೋಬೋದು, ಎಲ್ಲರೂ ರಾಜಾರೋಷವಾಗಿ ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು. ಬಟ್ ಈಗ ಯಾವುದೇ ಥರ ಲೀಗಲ್ ಇಲ್ಲ ಬೈಕ್ ಟ್ಯಾಕ್ಸಿ. ನಿಮಗೂ ಗೊತ್ತು ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ, ಇದು ಇಲ್ಲೀಗಲ್ ಅಂತ RTO ಹೇಳಿದ್ದಾರೆ, ಸಾರಿಗೆ ಸಚಿವರು ಹೇಳಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಬೈಕ್ ಟ್ಯಾಕ್ಸಿ ಪಾಲಿಸಿನೇ ತರಲ್ಲ ಅಂತವ ಸುಪ್ರೀಂ ಕೋರ್ಟಿಗೆ ಕೇಸ್ ಆಗಿದೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ನೀವು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿ ಅಂತವ ಈಗ ಪ್ರಮೋಷನ್ ಮಾಡಿಸ್ತಾ ಇದ್ದೀರಾ. ಇದೆಷ್ಟರ ಮಟ್ಟಿಗೆ ಸರಿ, ಏನು ಕತೆ ಒಂದು ಅರ್ಥ ಆಗ್ತಾಯಿಲ್ಲ. ಯಾಕೆ ಹುಡುಗರಿಗೆ ತೊಂದರೆ ಕೊಡ್ತಾಯಿದ್ದೀರಾ, ಕನ್ಫ್ಯೂಷನ್ ಮಾಡ್ತಾಯಿದ್ದೀರಾ ಪ್ರತಿನಿತ್ಯ. ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ, ಮಾಡಿ ಅಂತ ನೀವು ಹೇಳ್ತೀರಾ. ಈಗ ಯಾರು ಮಾತು ಕೇಳಬೇಕು ಈ ಕೆಲಸ ಮಾಡ್ತಕ್ಕಂಥ ಹುಡುಗರು? ನಾಳೆ ನಾವು ರಾಪಿಡೋ ಕಂಪ್ನಿಯವ್ರು ಕೆಲಸ ಮಾಡಿದ್ದಾರೆ ಅಂತ ಹೋಗಿ RTO ಹಿಡಿದಾಗ ನಮಗೆ ಕಂಪ್ನಿಯಿಂದ ಹೇಳಿದ್ದಾರೆ ನಾವು ಮಾಡೋಕ್ಕೆ ರೈಟ್ಸ್ ಇದೆ ಅಂತ ಹೇಳಿದ್ರೆ ಕೇಳ್ತಾರೆ ಅವ್ರು RTO? ಯಾರು ಕೇಳಲ್ಲ. ನಿನ್ಗೆ ಯಾವ ಮಾಡೋಕ್ಕೆ ಹೇಳಿದ್ದೆ, ಯಾರು ಕರ್ಕೊಂಬರ ಹೋಗಿ ಅವ್ರನ್ನ ಫೋನ್ ಮಾಡೋರಿಗೆ ಅಂತಾರೆ. ಮುಲಾಜಿಲ್ದಂಗೆ ಗಾಡಿ ಸೀಸ್ ಮಾಡ್ತಾರೆ, 5,000 10,000 ಫೈನು, DL ಕೊಟ್ಟು ಬರ್ಬೇಕು ಅವ್ರ ಹತ್ರ. ಇಷ್ಟೆಲ್ಲ ತೊಂದರೆ ಆಗುತ್ತೆ. ಪ್ರಾಬ್ಲಮ್ ಇವಾಗ ಇರೋದೇ ಹಂಗೇನೆ. ಟಾರ್ಗೆಟ್ ಇರೋದೇ ಬೈಕ್ ಟ್ಯಾಕ್ಸಿನ. ಮಾಡೋಂಗಿಲ್ಲ ಅಂತ ಹೇಳಿದ್ರು ನೀವು ಮತ್ತೆ ಮಾಡ್ತಾ ಇರ್ತೀರ. ನಿಮ್ಮನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋ ಅಂತವ. ಅಟ್ಲೀಸ್ಟ್ ಒಂದು ಸೇಫ್ಟಿ ಹೆಲ್ಮೆಟರು ಹಾಕೊಂಡು ಮಾಡ್ತಾರ, ಅದೂ ಇಲ್ಲ. ಅವು ಯಾವ ಚಿಕ್ಕವು ಕ್ಯಾಪ್ ಹೆಲ್ಮೆಟ್ಗಳು ವಿತೌಟ್ ಸೇಫ್ಟಿ ಅವು ಬ್ಯಾನ್ ಆಗಿ ಹೋಗಿದ್ದಾವೆ ಆಲ್ರೆಡಿ. ಅವು ಯೂಸ್ ಮಾಡೋಂಗಿಲ್ಲ ಅಂತಲೂ ಅನೌನ್ಸ್ ಆಗಿದೆ ಆಲ್ರೆಡಿ. ಅವು ಕೆಲವು ಯೂಸ್ ಮಾಡೋರಿಗೆ ಫೈನ್ ಕೂಡ ಆಗ್ತಾಯಿದೆ ಆಲ್ರೆಡಿ ಆನ್ಲೈನಲ್ಲಿ. ಅದೇ ಥರ ಹೆಲ್ಮೆಟ್ ನೀವು ಯೂಸ್ ಮಾಡ್ತಾಯಿದ್ದೀರಾ, ಹಿಂದೆ ಕೂರ್ತಕ್ಕಂಥ ಪ್ಯಾಸೆಂಜರ್ಗೂ ಅವೇ ಹೆಲ್ಮೆಟ್ ಕೊಡ್ತಾಯಿದ್ದೀರಾ. ಇದೇನು ಸೇಫ್ಟಿ ಇದೆ, ಏನು ಕತೆ ಒಂದು ಅರ್ಥ ಆಗ್ತಾಯಿಲ್ಲ. ಈ ಥರ ಹೆಲ್ಮೆಟ್ ಯೂಸ್ ಮಾಡಬಾರ್ದು, ಇದರಿಂದ ಸೇಫ್ಟಿ ಇಲ್ಲ ಅಂತ ತಾನೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರು. ತಿರ್ಗಿ ಅದೇ ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡ್ತಾಯಿದ್ದೀರಾ. ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ ಅಂದ್ರೆ ಮತ್ತು ವೈಟ್ ಬೋರ್ಡಲ್ಲೇ ಮಾಡ್ತಾಯಿದ್ದೀರಾ. ಎಲ್ಲೋ ಬಡ್ಡಿ ಪಾಲಿಸಿ ತರ್ರಿ ಅಂದರೆ ನಮ್ಮ ರಾಜ್ಯ ಸರ್ಕಾರ ತರ್ತಾ ಇಲ್ಲ. ಹಿಂಗಾಗ್ಬಿಟ್ಟಿದೆ ಡೆಲಿವರಿ ಈ ಬೈಕ್ ಟ್ಯಾಕ್ಸಿ ಜೀವನ. ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂಥ ಥರ ಆಗ್ಬಿಟ್ಟಿದೆ ಇವಾಗ. ಮಾಡೋಂಗಿಲ್ಲ ಬಿಡೋಂಗಿಲ್ಲ. ಇದಕ್ಕೆಲ್ಲ ಮೇಯ್ನ್ ಕಾರಣ ಕಂಪ್ನಿಯವರು. ಈ ಕಂಪ್ನಿಯವರು ಪ್ರಮೋಷನ್ ಮಾಡಿಸ್ತಿರೋದ್ಕೂ, ಇಷ್ಟು ಅರ್ನಿಂಗ್ಸ್ ಆಗ್ತೈತೆ ಅಂತ ಹೇಳೋದ್ಕೂ ಹುಡುಗರಿಗೆ ಹಿಂಗಾಗಿದೆ, ಆಸೆ ಬಂದ್ಬಿಟ್ಟೈತೆ ಇವಾಗ. ಇಂಥ ಸಿಚುವೇಶನ್ ಬಿಟ್ಟರೆ ಸಿಕ್ಕಲ್ಲ, ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಬಿಡೋಣ ಅನ್ನೋ ಒಂದು ಆಸೆ ಬಂದ್ಬಿಟ್ಟೈತೆ. ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಡಿಯೋಗಳು. ಬೈಕ್ ಟ್ಯಾಕ್ಸಿ ಇನ್ನೂ ಮಾಡ್ತಾಯಿದ್ದಾರೆ, ಬ್ಯಾನ್ ಆಗಿಲ್ಲ. ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ? ಎಲ್ಲ 2 ದಿನ RTO ಹಿಡಿದ್ರು ಅಷ್ಟೇ ಬೈಕ್ಗಳು, ಮತ್ತೆ ಯಾರು ಹಿಡಿತಾ ಇಲ್ಲ ಅಂತ ಕೆಲವರು ಬೈಕ್ ಟ್ಯಾಕ್ಸಿ ವಿರೋಧಿಗಳು ವಿಡಿಯೋ ಮಾಡಿ ಹಾಕ್ತಾನೆ ಇದ್ದಾರೆ. ಪ್ರೆಸೆಂಟ್ ಇವತ್ತಿಗೂ ಕೂಡ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಇದೇ ವಿಡಿಯೋಗಳೇ ಬರ್ತವೆ. ಮಾಡೋದಕ್ಕೆ ತೊಂದರೆ ಇಲ್ಲ. ಅದಕ್ಕೆ ಅದೊಂದು ಪಾಲಿಸಿ ತಗೊಂಡು ಮಾಡಿ, ಎಲ್ರಿಗೂ ಸೇಫಾಗಿರ್ತೀರ. ನಿಮ್ಮ ನಂಬಿ ಬರ್ತಕ್ಕಂಥ ಪ್ಯಾಸೆಂಜರ್ಗೂ ಸೇಫ್ ಇರುತ್ತೆ, ನಿಮಗೂ ಸೇಫ್ಟಿ ಇರುತ್ತೆ. ಅಟ್ಲೀಸ್ಟ್ ಫುಲ್ ಹೆಲ್ಮೆಟ್ ಆರು ಯೂಸ್ ಮಾಡಿ ಹೋಗಲಿ, ಕೊನೆ ಪಕ್ಷ ನಿಮಗೂ ಪ್ಯಾಸೆಂಜರ್ಗೂ. ಇವತ್ತು ಎಷ್ಟೋ ಜನ ರೈಡರ್ಸ್ ನೋಡ್ತಾ ಇದ್ದೀವಿ ವಿತೌಟ್ ಹೆಲ್ಮೆಟ್ ಹೊಡಿತಾರೆ. ಎಲ್ಲ ಕೊಡ್ತಕ್ಕಂಥ ಯಾವುದೋ ಒಂದು ಕ್ಯಾಪ್ ಹೆಲ್ಮೆಟು, ಅಲ್ಲಿ ಬ್ಯಾನ್ ಆಗಿರೋ ಹೆಲ್ಮೆಟ್ಗಳು ಕೊಡ್ತಾರೆ. ಏನೋ ಒಂಥರ ಏನಕ್ಕೆ ಡ್ಯೂಟಿ ಮಾಡ್ದೇ ಈ ಥರ ಅಂತ ಅರ್ಥ ಆಗ್ತಾಯಿಲ್ಲ. ಕಷ್ಟ ಇದೆ, ಮಾಡ್ತಾಯಿದ್ದೀರಾ, ಒಪ್ಕೊಂತೀವಿ, ಓಕೆ. ಅದಕ್ಕೆ ಒಂದೊಂದು ಸೇಫ್ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಲ್ವಾ. ಇನ್ನು ರಾಪಿಡೋ ಕಂಪ್ನಿಯವ್ರು ಹೇಳ್ತಾರೆ ಅಂತ ನೀವೆಲ್ಲ ಬಂದುಬಿಟ್ರೆ ಡ್ಯೂಟಿ ಮಾಡೋಕ್ಕೆ ಏನು ಕತೆನೋ ಒಂದು ಅರ್ಥ ಆಗ್ತಾಯಿಲ್ಲ. ಅವ್ರಿಗೇನು ರೀ, ರೈಡರ್ಗಳು ಬೇಕು ಕಂಪ್ನೀಲಿ, ಆರ್ಡ್ರ್ಗಳು ಕ್ಯಾನ್ಸಲ್ ಆಗಬಾರ್ದು, ಬುಕ್ಕಿಂಗ್ ಆಗಬೇಕು, ಕಂಪ್ನಿ ಹೆಸರು ಇರಬೇಕು, ಉಳಿಬೇಕು ಅನ್ನೋದಕ್ಕೋಸ್ಕರ ಅವ್ರೇನಾದ್ರು ಮಾಡ್ತಾ ಇರ್ತಾರೆ. ಏನಾದ್ರು ಪ್ರಾಬ್ಲಮ್ ಅಂದರೆ ಅವರು ದುಡ್ಡಿರೋರು ಹೆಂಗೋ ಬಚಾವ್ ಆಗ್ತಾರೆ. ನೀವು ಕೆಲಸ ಮಾಡ್ತಾರೆ ರೋಡಲ್ಲಿ, ನಿಮಗೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ? 5,000 10,000 ಫೈನ್ ಕಟ್ತೀರಾ ನೀವು ಹೋಗಿ? ಖಂಡಿತ ಆಗಲ್ಲ. ಅದನ್ನು ಯೋಚನೆ ಮಾಡಿ. ನಾವು ಅದೇ ಹೇಳ್ತಾ ಇರೋದು, ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬರೋಗಂಟ ನೋಡೋಣ. ಬೇರೆ ಎಲ್ಲವಕ್ಕೂ ಈಗ ಮಾಡ್ಕೋಬೋದು, ಪಾರ್ಸಲ್ ಮಾಡ್ಬೋದು, ಫುಡ್ ಡೆಲಿವರಿ ಮಾಡ್ಬೋದು. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಒಂದು ಮಾಡಬಾರ್ದು ಅಂತ ಹೇಳಿರೋದು ವೈಟ್ ಬೋರ್ಡಲ್ಲಿ. ಇನ್ನೇನು ನೆಕ್ಸ್ಟ್ ಬರೋ 11ನೇ ತಾರೀಕು ಕೂಡ ಹಿಯರಿಂಗ್ ಡೇಟ್ ಇದೆ. ಏನು ಬರುತ್ತೆ ನೋಡೋಣ ಬೈಕ್ ಟ್ಯಾಕ್ಸಿಗೆ. ಆದರೂ ಅಷ್ಟು ಹೊತ್ತಿಗೂ ಕಾಯತಕ್ಕಂಥ ಪೇಷನ್ಸೇ ಇಲ್ಲ ನಮ್ಮ ರಾಪಿಡೋ ಕಂಪ್ನಿ ಊರಿಗೆ. ಎಂಪ್ಲಾಯೀಸ್ಗಳು ಪ್ರತಿನಿತ್ಯವಾಗಿ ವೀಡಿಯೋಗಳು ಅವರೇ ಓನಾಗಿ ವೀಡಿಯೋ ಮಾಡ್ತಾರೆ. ಆ್ಯಪ್ ತೆಗೆದ್ರೆ ಆ್ಯಪಲ್ಲೇ ಬರ್ತವೆ. ಕೆಲವ್ರ ಕೈಲಿ ಪ್ರಮೋಷನ್ಗಳು ಮಾಡಿಸ್ತಾ ಇದ್ದಾರೆ. ಸುಮಾರು ಜನ ಕೈಲಿ ನೋಡ್ತಾ ಇದ್ದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ಗಳು. ಇವಾಗ ಪ್ರತಿನಿತ್ಯ ಬನ್ನಿ, ಎಲ್ಲ ರೈಡ್ ಮಾಡೋಕ್ಕೆ ಬನ್ನಿ, 3,500 4,000 ರೂಪಾಯಿ ಅರ್ನಿಂಗ್ಸ್ ಆಗ್ತಾಯಿದೆ. ಎಲ್ಲ ಬನ್ನಿ ಕ್ಯಾಪ್ಟನ್, ರಾಪಿಡೋ ಕ್ಯಾಪ್ಟನ್ ಡ್ಯೂಟಿ ಮಾಡಿ. ಯಾವುದೇ ಥರ ಬೈಕ್ ಸೀಸ್ ಆಗ್ತಾಯಿಲ್ಲ. ಹೈಕೋರ್ಟಿಂದ ನಮ್ಮ ಹತ್ರ ಕಾಫಿ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಆ್ಯಪಲ್ಲೇ ತೋರಿಸಿ, ಯಾರು ಹಿಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತಿದ್ದೀರಾ.
ಅಲ್ಲೋಗಿ ತೋರ್ಸೋಕೋದ್ರೆ ಯಾರೂ ಕೇಳಲ್ಲ ಅದನ್ನು. ಯಾರೇ ನೀನು ಮಾಡೋಕ್ಕೆ ಹೇಳಿದ್ದು, ಮಾಡೋಂಗಿಲ್ಲ ತಾನೇ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಗೊತ್ತಿಲ್ವಾ, ಮುಲಾಜ್ ಇಲ್ದಂಗೆ ಸೀಸ್ ಮಾಡ್ತಾರೆ ಬೈಕು. ಎಷ್ಟು ಹೇಳಿದ್ರು ಇವರು ಕೇಳ್ತಾಯಿಲ್ಲ, ಅವರು ಕೇಳ್ತಾಯಿಲ್ಲ. ಒಟ್ಟಾರೆ ರ್ಯಾಪಿಡ್ ಅವ್ರು ಹೇಳೋ ಮಾತೇನೋ ಕೇಳಿಕೊಂಡು ನೀವು ಮತ್ತೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋದರೆ ಸೀಸ್ ಆಗೋದು ನಿಮ್ಮ ಬೈಕೇನೆ, ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ನಿಮಗೇನೆ. ನಾವಂತೂ ಎಷ್ಟು ಹೇಳ್ತಾನೆ ಇರ್ತೀವಿ, ಪ್ರತಿನಿತ್ಯ ವೀಡಿಯೋಗಳಲ್ಲಿ ಹೇಳ್ತಾನೆ ಇದ್ದೀವಿ ಎಲ್ಲೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ಏನೇನು ಆಗ್ತೈತೆ ಅಂತವ. ಆದರೂ ಡ್ಯೂಟಿ ಮಾಡೋರು ಮಾಡ್ತಾನೆ ಇದ್ದಾರೆ ಯಥಾ ಪ್ರಕಾರ. ಆದರೆ ಕಮ್ಮಿ ಆಗಿದ್ದಾರೆ, ಮುಂಚೆಕ್ಕಿಂತ ಏನು ಅಷ್ಟು ಜನ ಏನು ಮಾಡ್ತಾಯಿಲ್ಲ, ಕಡಿಮೆ ಆಗಿದ್ದಾರೆ. ಬೇರೆ ಬೇರೆ ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ. ಸುಮ್ಮನೆ ಯಾಕಪ್ಪ ರಿಸ್ಕ್ ಬೇಡ, ಅನ್ನೆಸರಿ ಬೈಕ್ ಟ್ಯಾಕ್ಸಿ ರಿಸ್ಕ್ ತಗೊಂಡು ಸುಮ್ಮನೆ ಗಾಡಿ ಸೀಸ್ ಆಗೋದಿಲ್ಲ, ಆಟೋದವ್ರು ರೋಡಲ್ಲಿ ಕಿರಿಕ್ ಮಾಡೋದು ಇವೆಲ್ಲ ಬೇಡ ಅಂತವ. ಪಾರ್ಸಲ್ ಹೊಡೆಯೋರು ಇದ್ದಾರೆ, ಫುಡ್ ಡೆಲಿವರಿ ಮಾಡೋರು ಹೋಗಿದ್ದಾರೆ, ಇಲ್ಲ ಪೋಟ್ರು, ಇಂಥ ಡ್ಯೂಟಿಗೆ ಬೇರೆ ಬೇರೆ ಮಾಡ್ತಿದ್ದಾರೆ. ಯಾರೋ ಒಂದಿಷ್ಟು ಜನ ಇವಾಗ ಹೆಂಗಾಗಿದೆ ಅಂದರೆ ಒಳ್ಳೆ ಸಂಪಾದನೆ, ಒಳ್ಳೆ ಅರ್ನಿಂಗ್ಸು, ಟಿಪ್ಸ್ ಬರ್ತಾಯಿದೆ, ಎಕ್ಸ್ಟ್ರಾ 50% ಬೇರೆ ಸರ್ಜ್ ಅಲ್ವಾ. ಹಂಗಾಗಿ ಏನು ಮಾಡ್ತಾಯಿದ್ದಾರೆ, ಕಂಟಿನ್ಯೂ ಡೇ ಆ್ಯಂಡ್ ನೈಟ್ ಹೊಡಿತಾನೆ ಇದ್ದಾರೆ. ಇನ್ನೂ ಮಾಡಿ ತೊಂದರೆ ಇಲ್ಲ. ನೀವು ಕಷ್ಟ ಬೀಳ್ತೀರಾ, ನೀವು ದುಡಿತಾ ಇದ್ದೀರಾ, ಪ್ರಾಬ್ಲಮ್ ಆದರೂ ನೀವೇ ಫೇಸ್ ಮಾಡ್ತೀರಲ್ವಾ, ನಾವೇನು ಮಾಡೋಕ್ಕಾಗಲ್ಲ. ನಮಗೇನು ಗೊತ್ತಿರೋದು ನಿಮ್ಮ ಹತ್ರ ಹೇಳ್ತೀವಿ ಅಷ್ಟೇ. ಈ ಥರ ಇದೇ ಸಿಚುವೇಶನ್ ಇವಾಗ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಪ್ರಾಬ್ಲಮ್ ಹಿಂಗೆ ಆಗ್ತಾಯಿದೆ. ರಾಪಿಡೋ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ ಮಾಡಿ ಅಂತ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ. ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳು ಕೊಡ್ತಾನೇ ಇದ್ದಾರೆ. ಬೈಕ್ ಟ್ಯಾಕ್ಸಿಗೆ ಆಫರ್ ಮೇಲೆ ಆಫರ್ ಮಾಡಲಿ ಅಂತ ಆಫರ್ಗಳು ನೋಡಿ ನಮ್ಮ ಹುಡುಗರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಇಷ್ಟೊಂದು ಆಫರ್ ಬರ್ತಾ ಇದೆಯಲ್ಲ ಅಂತವ ಹೊಡಿತಾ ಇದ್ದಾರೆ. ಹೊಡೀರಿ ಎಲ್ಲಿವರೆಗೂ ಹೊಡಿತೀರ ಹೊಡೀರಿ, ಬಟ್ ಪ್ರಾಬ್ಲಮ್ ಬರುತ್ತಲ್ವ ಅವಾಗ ನಿಮಗೆ ಅರ್ಥ ಆಗುತ್ತೆ. ಬೇರೆಯವ್ರಿಗಾದಾಗ ನಿಮಗೆ ಗೊತ್ತಾಗಲ್ಲ. ಯಾರ್ದೋ ಬೈಕ್ ಸೀಸ್ ಆಗುತ್ತೆ, ಯಾರೋ ಫೈನ್ ಕಟ್ತಾರೆ, ಅವಾಗೇನೋ ನಿಮಗೇನು ಅನಿಸಲ್ಲ. ನಿಮ್ಮದೇ ಬೈಕ್ ಸೀಸ್ ಆದಾಗ ನೀವೇ ಫೈನ್ ಕಟ್ಬೇಕಾರೆ ಅವಾಗ ಗೊತ್ತಾಗುತ್ತೆ ಕಷ್ಟ. ಸೊ ಅವತ್ತೆಲ್ಲ ಹೇಳಿದ್ರಪ್ಪ, ಸುಮ್ಮನೆ ಮಾಡದಿದ್ರು ಆಯಿತು. ಈಗ ಬೈಕ್ ಸಿಗ್ಲಾಕೊಂಡು ಎಷ್ಟು ಫೈನ್ ಕಟ್ಟಬೇಕು, ಎಷ್ಟು ಕಷ್ಟ ಆಯಿತು. ಬೈಕ್ ಕೊಡೋಕೆ 1 ವಾರ 10 ದಿನ ಸುತ್ತಬೇಕು ಸ್ಟೇಷನಿಗೆ. ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಲೈಫಲ್ಲೇ ಬೈಕ್ ಟ್ಯಾಕ್ಸಿನೇ ಮಾಡಬಾರ್ದಪ್ಪ ವೈಟ್ ಬೋರ್ಡಲ್ಲಿ ಅನ್ನೋ ಲೆವೆಲ್ಗೆ ಹೋಗ್ಬಿಡುತ್ತೆ ನಿಮ್ಮ ಮೈಂಡ್ ಸೆಟ್ಟು ಅಲ್ವಾ. ಅದಕ್ಕೋಸ್ಕರನೇ ಎಷ್ಟು ಹೇಳ್ತಾ ಇರ್ತೀವಿ ನಾವು, ನಮಗೇನಿಲ್ಲ ನೀವು ಮಾಡ್ತಿದ್ದೀರ ಅಂತ ಹೊಟ್ಟೆ ಊರಿಗೆ ಏನಿಲ್ಲ, ನಿಮಗೆ ಪ್ರಾಬ್ಲಮ್ ಆಗಬಾರ್ದಲ್ಲ ನಾನು ಅಷ್ಟೇ ಹೇಳ್ತಾ ಇರೋದು. 4 ಕಾಸು ಎಕ್ಸ್ಟ್ರಾ ಸಂಪಾದನೆ ಮಾಡ್ತಿದ್ದೀರಾ, ಒಂದು ಆಸೆ ಇಟ್ಕೊಂಡು ಮಾಡೋಕೆ ಹೋಗ್ತೀರಾ, ಬಟ್ ನಾಳೆ ದಿನ ಏನಾದ್ರು ಪ್ರಾಬ್ಲಮ್ ಆದರೆ ನಿಮಗೆ ಅಲ್ವಾ ಫೇಸ್ ಮಾಡೋದು. ಬೈಕೇ ಹೋದ್ರೆ ಎಲ್ಲಿಂದ ಸಂಪಾದನೆ ಮಾಡ್ತಾರೆ. ಅಟ್ಲೀಸ್ಟ್ ಬೈಕ್ ಇದ್ರೆ ಯಾವ್ದಾದ್ರು ಒಂದು ಆ್ಯಪ್ಗಳಲ್ಲಿ ದುಡಿಬೋದು. ಹೇಳೋರು 1000 ಹೇಳ್ತಾರೆ ಮಾಡಿ, ಏನೂ ಆಗಲ್ಲ, ಪ್ರಾಬ್ಲಮ್ ಇಲ್ಲ ಇವಾಗ ಸದ್ಯಕ್ಕೆ ಅಂತ. ಬಟ್ ಗಾಡಿ ಹಿಡಿತಿದ್ದಾರೆ, ಎಲ್ರಿಗೂ ಗೊತ್ತಲ್ವಾ. ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಮಾಡಿ ಬಿಡ್ತಾನೆ ಇದ್ದಾರೆ ಯೂಟ್ಯೂಬರ್ಸ್ಗಳು. ಪ್ರಾಬ್ಲಮ್ ಆಗ್ತಾಯಿದೆ, ಇವಾಗೂ ಹಿಡಿತಾ ಇದ್ದಾರೆ. ಮುಂಚೆ ಅಷ್ಟು ಹಿಡಿತಾ ಇಲ್ಲ ಅಂದರೂ ಅಟ್ಲೀಸ್ಟ್ ಡೈಲಿ ಒಂದೊಂದು ಏರಿಯಾದಲ್ಲಿ ಹಿಡಿತಾ ಇರ್ತಾರೆ ಬೈಕ್ ಟ್ಯಾಕ್ಸಿ ಅಂತವ. ಕೆಲವರು ಅತಿ ಬುದ್ಧಿವಂತರು ಏನೇನೋ ಈ ಬುದ್ಧಿ ಯೂಸ್ ಮಾಡಿ ಅವರು ತಕ್ಕನಾಗಿ ಡ್ಯೂಟಿ ಮಾಡೋರು ಇದ್ದಾರೆ. ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಹೊಸಬ್ರು ಇರ್ತಾರಲ್ವ. ಈ ಎಲ್ಲ ಆಫರ್ಗಳು ಬಿಡ್ತಾ ಇರ್ತಾರಲ್ಲ ಅಪ್ಡೇಟ್ಗಳು, 4000 3000 ಅರ್ನಿಂಗ್ಸ್ ಡೈಲಿ ಅಂತವ. ಇಂಥವೆಲ್ಲ ನೋಡ್ಕೊಂಡು ಬಂದುಬಿಡ್ತಾರೆ ಹೊಸಬ್ರು, ಗೊತ್ತಿರಲ್ಲ ಅವರಿಗೆ ಅಂತಾರೆ, ಬಂದು ತಗ್ಲಾಕೊಂತಾರೆ. ಅದೇನು ಬಾಳೆಹಣ್ಣು ತಿನ್ನೊಂದು ತಗ್ಲಾಕೊಂಡಂತೆ, ಸಿಪ್ಪೆ ತಿನ್ನೊಂದು ತಗ್ಲಾಕೊಂತಾರಂತೆ. ಆ ಥರ ಆಗ್ತೈತಿ ಇವಾಗ. ಪ್ರತಿನಿತ್ಯ ಹೊಡೆಯೋರು ಎಲ್ಲ ಹಂಗೆ ತಪ್ಪಿಸ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಗೊತ್ತಿರುತ್ತೆ ಟೆಕ್ನಿಕ್ ಯಾವ ಥರ ಮಾಡಬೇಕು ಏನು ಅಂತವ. ಯಾರೋ ಹೊಸಬ್ರು ಬಂದು ಏನೋ ಈ ಥರ ವೀಡಿಯೋಗಳು ನೋಡ್ಕೊಂಡು ಹೋಗಿ ಮಾಡ್ತಾರಲ್ವ, ಅವರೇ ಸಿಗಾಕೊಳ್ಳೋದು. ಪೊಲೀಸವ್ರ ಕೈಗೆ, ಆಟೋದವ್ರ ಕೈಗೆ ಸಿಕ್ಕಾಕ್ಕೊಂಡು ಫೈನ್ ಕಟ್ಟಬೇಕು, ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಹೇಳ್ತಾ ಇರೋದು, ವೆಯ್ಟ್ ಮಾಡಿ, ತಾಳ್ಮೆಯಿಂದ ಇರಿ. ಸುಪ್ರೀಂ ಕೋರ್ಟಿಂದ ಏನು ಬರುತ್ತೆ ಪಾಲಿಸಿ, ಫೈನಲ್ದ ರಿಸಲ್ಟು, ಅದಾದ ನಂತರ ಮಾಡಬೇಕು ಬಿಡಬೇಕು, ಯಾವ ಬೋರ್ಡಲ್ಲಿ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅನಂತರ ಮಾಡೋಣ. ಅದಕ್ಕೆ ಮುಂಚೆನೇ ಯಾಕೆ ಎಷ್ಟು ರಿಸ್ಕ್ ತಗೊಂಡು ಮಾಡ್ತಿದ್ದೀರ ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಕಷ್ಟ ಇದೆ ಅಂತವ ಬಂಡೆಗೆ ತಲೆ ಚಿಚ್ಕೊಳಕ್ಕಾಗತ್ತಾ? ಆಗಲ್ಲ. ಹಂಗಾಗಿ ತಾಳ್ಮೆಯಿಂದ ಇರಲೇಬೇಕು. ತಾಳಿದವನು ಬಾಳಿ ಅನ್ನೋಂಥ ಗಾದೆ ಇಲ್ಲ. ಹಾಗಾಗಿ ಇಷ್ಟು ದಿವಸನೇ ವೆಯ್ಟ್ ಮಾಡಿದಾರಂತೆ. ಎಷ್ಟು ವರ್ಷದಿಂದ ಕೇಸ್ ನಡೀತಾ ಇದೆ, ಗಲಾಟೆ ಆಗ್ತಾನೆ ಐತೆ. ಇಷ್ಟು ದಿವಸ ವೆಯ್ಟ್ ಮಾಡಿರೋದು, ಇನ್ನೊಂದು ಸ್ವಲ್ಪ ದಿವಸ ಕಾದು ನೋಡೋಣಲ್ವಾ. ಅದಕ್ಕೇನು ಹೇಳಿ, ಅದು ಬಂದೇ ಬರುತ್ತೆ 11ನೇ ತಾರೀಕು. ಅದಾದ ನಂತರ ಮತ್ತೆ ಮುಂದಕ್ಕೆ ಹೋಗುತ್ತೋ ಇಲ್ಲ ಅವತ್ತಿಗೆ ಫೈನಲ್ ಆಗುತ್ತೋ ಗೊತ್ತಿಲ್ಲ. ಅದು ನಮ್ಮ ಕೈಲಿಲ್ಲ, ಸುಪ್ರೀಂ ಕೋರ್ಟ್ ಕೈಲಿದೆ. ಹಾಗಾಗಿ ಆದಷ್ಟು ನಾನು 10 to 15 ಡೇಸ್ ಇದೆ, ವೆಯ್ಟ್ ಮಾಡಿ ನೋಡೋಣ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.